ಹಾಯ್ ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತು ಗಣೇಶ ಚತುರ್ಥಿಯ ನಿಮಿತ್ತ ಗುದುಗಿನ ಶಾವಿಗೆ ಹೇಗೆ ಮಾಡೋದೆಂದು ತಿಳಿಸ್ಕೊಡ್ತೇನೆ. ಮೊದಲು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಇವಾಗ ಈ ಥರ ಶಾವಿಗೆಯನ್ನು ಮಾಡಿಕೊಳ್ಳಿ ಮೀಡಿಯಮ್ ಸೈಜಲ್ಲಿ. ಇವಾಗ ಒಂದು ಬಾಣಲೆಯಲ್ಲಿ ತುಪ್ಪ ಹಾಕಿ 8 ರಿಂದ 9 ಸ್ಪೂನ್ ತುಪ್ಪ ಹಾಕಿ ಇವಾಗ ಡ್ರೈ ಫ್ರೂಟ್ಸನ್ನು ಹಾಕಿ ಗೋಡಂಬಿ, ದ್ರಾಕ್ಷಿ, ಬಾದಾಮ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಆಗಿದೆ. ಇವಾಗ ನೀರು ಹಾಕಿ ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬಹುದು. ಇವಾಗ ಏಲಕ್ಕಿ ಪುಡಿ ಹಾಕಿ ಮತ್ತೆ ಬೆಲ್ಲ, ನಿಮ್ಗೆ ಎಷ್ಟು ಸಿಹಿ ಬೇಕು ಅಷ್ಟು ಹಾಕೋಬಹುದು. ಇವಾಗ ಸ್ವಲ್ಪ ಕುದಿಬೇಕು ಅದು. ಅವಾಗ ಕುದೀತಾ ಇರುವಾಗ ಶಾವಿಗೆಯನ್ನು ಹಾಕಬೇಕು. ಈ ಥರ ಬಾಲ್ಸ್ ಕೂಡ ಮಾಡ್ಬೋದು, ಗಣಪತಿಗೆ ಇಷ್ಟವಾದ ಲಡ್ಡು ಟೈಪ್. ಇವಾಗ ಸ್ವಲ್ಪ ಕುದ್ದಿದ ನಂತರ ಕಸ್ಕಸ್ ಹಾಕೊಳ್ಳಿ ಮತ್ತೆ ಕೊಬ್ಬರಿ ತುರಿ ಇನ್ನು ಹಾಕೋಬೇಕು. ಮತ್ತೆ ಇವಾಗ ಸ್ವಲ್ಪ ಕುದಿಯಲಿಕ್ಕೆ ಬಿಡಿ. ಚೆಕ್ ಮಾಡಿ ಫ್ರೆಂಡ್ಸ್, ಅದು ಆಗಿದೆ ಇಲ್ಲ ಅಂತ ಕೈಯಿಂದ ಚೆಕ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಸಾಫ್ಟಾಗಿ ಬರಬೇಕು ಅದು. ನೋಡಿ ಫ್ರೆಂಡ್ಸ್, ಚೆನ್ನಾಗಾಗಿದೆ. ನೋಡಿ ಫ್ರೆಂಡ್ಸ್, ಗುದ್ಗಿನ ಶಾವಿಗೆ ರೆಡಿ ಇದೆ.